ಜೈ ಭೀಮ್. ಬಂಧುಗಳೇ, ಬಲಗೈ ಬಾಂಧವರೇ ಹಾಗೂ ಗುರು ಹಿರಿಯರೇ ಹಾಗೂ ರಾಜ್ಯಾದ್ಯಂತ ಎಲ್ಲ ನಮ್ಮ ಬಲಗೈ ಹೋರಾಟ ಸಮಿತಿಯವರೇ, ರಾಜ್ಯಾಧ್ಯಕ್ಷರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ತಾಲೂಕಾಧ್ಯಕ್ಷರಾಗಿರ್ಬೋದು, ಯಾರೂ ಕೂಡ ಸುಮಾರು ಒಂದು ವರ್ಷಗಳ ಕಾಲ ಗತಿಸಿ ಹೋದವು. ಆದರೆ ಯಾರೂ ಕೂಡ ಮಾದಿಗರ ವಿರುದ್ಧ ಧ್ವನಿ ಎತ್ತಾ ಇಲ್ಲ. ಮಾದಿಗರು ಏನದಪ್ಪ ಅಂತಂದರೆ ಈ ಒಳ ಮೀಸಲಾತಿ ಸಲುವಾಗಿ ಪೂರಾ ಎಲ್ಲ ನಮ್ಮ ನಾಯಕರಿಗೆ ನಮ್ಮ ಜಾತಿ ತೊಗೊಂಡು ಹೊಲೆಯ ಜಾತಿ ಅಂತೇಳಿ ಗುರುತಿಸಿ ಎಲ್ಲರಿಗೂ ಬೈತಾ ಇದ್ದಾರೆ, ತನ್ನ ಮನ ಬಂದಂತೆ ಬೈತಾ ಇದ್ದಾರೆ. ಆದರೂ ಯಾರೂ ಧ್ವನಿ ಎತ್ತಾ ಇಲ್ಲ. ನಾವು ಸರ್ಕಾರದಿಂದ ಎಷ್ಟು ಅನುದಾನಗಳು ಪಡ್ಕೊಂಡಿದ್ದೆವು, ಅದೇ ಥರ ಮಾದಿಗರು ಸಹ ನಮ್ಮ ಜೊತೆಯಲ್ಲಿ ಪ್ರತಿಯೊಂದರಲ್ಲಿ ಭಾಗಿಯಾಗಿ ತಿಂದಿದ್ದಾರೆ. ಅವರು ನಮಗಿಂತ ಹೆಚ್ಚಿಗೆ ತಿಂದಿದ್ದಾರೆ ವಿನಃ ಯಾವುದೇ ರೀತಿ ಕಮ್ಮಿ ತಗೊಂಡಿಲ್ಲ. ಆದರೆ ನಮಗೆ ಪೂರಾ ರಾಜ್ಯಾದ್ಯಂತ ಪೂರಾ ಎಲ್ಲ ನಮ್ಮ ವಲಯ ಜನಕ್ಕೆ ಬಲಗೈ ಜಾತಿಯವರಿಗೆ ಅವರೇನು ದೂರ ಮಾಡ್ತಾ ಇದ್ದಾರೆ. ಪೂರಾ ನಾವು ಸುಮಾರು 78 ವರ್ಷಗಳ ಕಾಲ ಇಂದಿನವರೆಗೂ ನಾವು ಯಾವುದೇ ಸೌಲಭ್ಯಗಳು ತಗೊಂಡಿಲ್ಲ. ನಾವೆಲ್ಲ ವಂಚಿತರಾಗಿದ್ದೆವು. ಎಲ್ಲ ಹೊಲೆಯ ಜಾತಿಯವರೇ ಪೂರಾ ನುಂಗಿ ನೀರು ಮಾಡಿ ಕುಂತಿದ್ದಾರೆ. ಅವರು ಪ್ರಬಲರಾಗಿದ್ದಾರೆ ಅಂತಕ್ಕಂಥದ್ದು ವಿಚಾರ ಸುಮಾರು ಒಂದು ವರ್ಷದಿಂದ ಪೂರಾ ಗೋಳಾಡ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ, ಬೈದಾಡ್ತಾ ಇದ್ದಾರೆ. ಆದರೂ ಯಾರೂ ಕೂಡ ಈ ನಮ್ಮ ನಾಯಕರು, ಬಲಗೈ ನಾಯಕರು ಸುಮ್ಮನೆ ಯಾಕೆ ಕುಂತಾರೋ ಗೊತ್ತಾಗ್ತಾ ಇಲ್ಲ ನನಗೆ. 70 ವರ್ಷದಿಂದ ನಮ್ಮ ಊರಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತಿಯಿಂದ ಮನೆಗಳಾಗಲಿ, ಯಾವುದೇ ಒಂದು ಸರ್ಕಾರದ ಯೋಜನೆಗಳಾಗಲಿ, ಪ್ರತಿಯೊಂದು ಸ್ಕೀಮ್ದಲ್ಲಿ ಯೋಜನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ನಾವು ಒಂದು ತೊಗೊಂಡ್ರೆ ಅವ್ರಿಗೆ ಒಂದು, ನಾವು ಎರಡು ತೊಗೊಂಡ್ರೆ ಅವ್ರಿಗೆ ಒಂದು ಎರಡು, ಈ ಥರ ಪ್ರತಿಯೊಂದರಲ್ಲಿ ಸ್ಕೀಮ್ಗಳದಲ್ಲಾಗಿರ್ಬೋದು, ರಾಜಕೀಯವಾಗಿ ನೋಡೋದಾದರೆ ಸೀಟ್ಗಳ ಗ್ರಾಮ ಪಂಚಾಯತ್ ಸೀಟ್ಗಳಾಗಿರ್ಬೋದು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು, ಪ್ರತಿಯೊಂದರಲ್ಲಿಯೂ ಕೂಡ ಅವರು ನಮ್ಮ ಸರಿ ಸಮನಾಗಿ ತಿಂತಾ ಇದ್ದಾರೆ. ಅದರಲ್ಲಿ ಕೂಡ ಅವರಿಗೆ ಮತ್ತೆ ಇನ್ನೂ 2-3 ಇಲಾಖೆಗಳು, ನಮ್ಮದು ಅಂಬೇಡ್ಕರ್ ಅಭಿವೃದ್ಧಿ ಇಲಾಖೆ ಬಿಟ್ಟು ಮತ್ತೇನದ ಅಂತಂದ್ರೆ ಅವರಿಗೆ ಬಾಬು ಜಗಜೀವನರಾಮ್ದು ಅಭಿವೃದ್ಧಿ ನಿಗಮ ಬರ್ತದೆ, ಮತ್ತು ಚರ್ಮಗಾರಿಕೆ ಬರ್ತದೆ. ಅವ್ರಿಗೆ ಹಲವಾರು 3-4 ಡಿಪಾರ್ಟ್ಮೆಂಟ್ಗಳು ಅದರಲ್ಲಿಯೂ ಅವರು ತಿಂದು ಮತ್ತು ನಮ್ಮ ಜಾತಿಗೆ ಇವರು ಅವಹೇಳನ ಹೇಳೋದು, ನಮ್ಮ ವಿರುದ್ಧ ಇದು ಮಾಡೋದು. ಈ ಹೊಲೆಯರಿಗೆ ಏನದ ಅಂತಂದ್ರೆ ಟಾರ್ಗೆಟ್ ಆಗಿ ಮಾಡ್ಕೊಂಡಿದ್ದಾರೆ ಇವರು. ಏನಪ್ಪ ಇವರು ಪೂರಾ ಇವರೇ ತಿಂದುಬಿಟ್ರೆ, ಇವರೇ ನುಂಗ್ಬಿಟ್ರೆ, ನೀವೇನೂ ತಿಂದಿಲ್ವ? ನೀವು ಏನೂ ತಿನ್ನಲಿಲ್ಲ ಅಂತಂದ್ರೆ ನೀವು ಈ ರಾಜಕೀಯದಲ್ಲಿ ಮತ್ತು ಶಿಕ್ಷಣದಲ್ಲಿ, ಉದ್ಯೋಗಗಳಲ್ಲಿ ನೀವು ಇಷ್ಟು ಮುಂದೆ ಹೆಂಗೆ ಬರ್ತಿದ್ರಿ? ಆದಿವಾಸಿದವ್ರಿಗಿಂತನೂ ಹೆಚ್ಚಿಗಾಗಿರ್ತಿದ್ರಿ ಎಲ್ಲಾದರೂ ಹೊಲ್ದಾಗಿರೋ ಥರ. ಅದನ್ನೆಲ್ಲ ಬಿಟ್ಟು ನೀವು ನಮಗೆ ಸವಾಲು ಮಾಡ್ತೀರಿ, ನೀವು ಪೂರಾ ಬೈತ್ರಿ ಮಾಡ್ತೀರಿ ಅಂತಂದ್ರೆ ಏನಿದು? ಇದಕ್ಕೆ ಯಾರೂ ನಮ್ಮಲ್ಲಿ ನಮ್ಮ ನಾಯಕರು ಯಾರೂ ದಿಕ್ಕಿಲ್ವ? ಯಾರಿಗೂ ನಿಮಗೆ ಗುರುತಿಲ್ಲ. ಇವರು ಮಾದಿಗರು ಎಷ್ಟು ನಂಬಲ್ಲಿ ನಮ್ಮ ಜೊತೆಯಲ್ಲಿ ಏನು ತಿಂದಾರ, ಏನು ತಿಂದಿಲ್ಲ ಅಂತಂದು ಯಾರೂ ಧ್ವನಿ ಎತ್ತಾ ಇಲ್ಲ. ನಿಮ್ಗೆ ಏನಾಗ್ಯದ? ಧ್ವನಿ ಎತ್ತಬೇಕಲ್ಲ. ನೀವು ಸುಮ್ಮನೆ ಹೋರಾಟಗಾರರು ಅಂತ ಹೇಳ್ಕೊಂಡು ಸುಮ್ಮನೆ ತಿರುಗಾಡಿ ನಿಮಗೆ ಯಾವುದೂ ನಾಲೆಜ್ದಾಗಿಲ್ಲ ಅಂತಂದಮೇಲೆ ನೀವು ಸಂಘಟನೆಗಳು ಮಾಡಿ ಏನು ಉಪಯೋಗ ಅದ? ನೀವು ಸಂಘಟನೆಗಳು ಯಾಕೆ ಮಾಡ್ತಾಯಿದ್ರಿ? ನಿಮಗೆ ಅಷ್ಟೊಂದು ಭಯ ಭೀತಿ ಇದ್ದಿತ್ತು ಅಂತಂದರೆ ನಿಮಗೆ ಮಾದಿಗರು ನಿಮಗೆ ನೇರವಾಗಿ ನಿಮಗೆ ಬೈಲತ್ತಾರ, ನಿಮ್ಮ ನಾಯಕರಿಗೆ ಬೈಲತ್ತಾರ, ನಿಮ್ಮದು ಪ್ರಭಾವಿ ನಾಯಕರಿಗೆಲ್ಲ ಬೈತಾರೆ. ಅಷ್ಟಾದ್ರೂ ಕೂಡ ನೀವು ಸುಮ್ಮನೆ ಕೈ ಕಟ್ಕೊಂಡು ಕೂಡ್ತೀರಿ. ಅವ್ರಿಗೇನು ಬೈಲತ್ತಾರ? ಜಾತಿಗೆ ಬೈಲತ್ತಾರ? ಏನು ಸಹೋದರರ ಅಂದಮೇಲೆ ಯಾವ ರೀತಿ ಬೇಕಾದರೂ ಮಾತಾಡ್ಬೋದಾ? ಹೆಂಗೆ ಬೇಕಾದರೂ ಮಾತಾಡ್ಬೋದಾ? ನಿಮಗೆ ಗೊತ್ತಿಲ್ಲ ಅವ್ರಿಗೆ ಏನು ಕೊಟ್ಟಿದ್ದೀವಿ, ಏನು ಕೊಟ್ಟಿಲ್ಲ. ನಮ್ಗಿಂತನೂ ಹೆಚ್ಚಿಗೆ ತಿಂದಾರ ಅವರು. ಆದ್ರೂ ನಮಗೆ ಈ ಥರ ಬೈತಾರೆ ಮಾಡ್ತಾರೆ ಅಂತಂದರೆ ಏನು ಮಾಡತ್ತೀರಿ ನೀವೆಲ್ಲ ರಾಜಕೀಯ ವ್ಯಕ್ತಿಗಳು? ಎಲ್ಲ ಸಂಘಟನಾ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಎಲ್ಲರೂ ಏನು ಮಾಡ್ತೀರಿ? ನೀವೆಲ್ಲರೂ ಅವ್ರಿಗೆ ಪ್ರಶ್ನೆ ಮಾಡಬೇಕಲ್ವ? ಅಂದರೆ ಅವ್ರು ಏನೂ ತೊಗೊಂಡಿಲ್ಲ ಅಂತೇಳಿ ನಿಮಗೆ ಗೊತ್ತಾ? ಏನಂತ ತಿಳ್ಕೊಂಡಿದ್ರಿ ನೀವು? ಎಲ್ಲ ಸಂಘಟನೆ ಅಂದಮೇಲೆ, ಜಾತಿ ಬಂದಮೇಲೆ
ಎಲ್ಲರೂ ಪ್ರತಿಯೊಬ್ಬರು ತಾವು ಏನದ ಅಂತಂದ್ರೆ ಇದಕ್ಕೆ ಕೈ ಕೈ ಜೋಡಿಸ್ಬೇಕು. ಕೈಗೂಡಿಸಿ ಏನದ ಅಂದ್ರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ತರಹದ ಆ, ಅಹಿತಕರ ಘಟನೆಗಳಾಗಲಿ, ಅವಾಚ್ಯ ಶಬ್ದಗಳಾಗಲಿ ನಲ್ಗೂರ್ ನಡಿಗುಡ್ಲಾರ್ದಂಗೆ ತಾವೆಲ್ಲರೂ ಇದಕ್ಕೆ ಜಾಗ್ರತೆ ಆಗ್ಬೇಕಂತ ಹೇಳಿ ಮಾತು ಮುಗಿಸ್ತೀನಿ.